ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತಿನ ದಿನ ಯಕ್ಕ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಕ್ಕ ಸಿನಿಮಾ ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾ. ಯುವ ಆದ್ಮೇಲೆ ಅವ್ರು ಮಾಡ್ತಾ ಇರೋ ಎರಡನೇ ಸಿನಿಮಾ. ಈ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ, ಯಕ್ಕ ಸಿನಿಮಾದ ಒಂದು ಸಾಂಗ್. ಈ ಸಾಂಗ್ ಬಗ್ಗೆ ಇವತ್ತು ರಿವ್ಯೂ ಮಾಡ್ತಾ ನೋಡಿ. ನಾವು ಕೊನೆವರೆಗೂ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್. ಸ್ನೇಹಿತರೆ, ಇವತ್ತಿನ ದಿನ ಏನಪ್ಪ ವಿಶೇಷಪ್ಪ ಅಂತಂದ್ರೆ ಮಾರ್ಚ್ 17ನೇ ತಾರೀಕು. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾದ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದಲ್ಲದೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಪ್ಪು ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಪ್ಪು ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಇವತ್ತಿನ ದಿನ ಅಲ್ಲ, ಶುಕ್ರವಾರ ಅಪ್ಪು ಸರ್ ಅವರ ಅಪ್ಪು ಸಿನಿಮಾ ರಿಲೀಸ್ ಆಯಿತು. ಸ್ನೇಹಿತರೆ, ಸುಮಾರು ಒಂದು ಎರಡು ತಿಂಗಳಿಂದ ಕನ್ನಡ ಸಿನಿಮಾಗಳು ರಿಲೀಸ್ ಆದ್ರೂ ಒಂದು ಫ್ಯಾನ್ ಶೋ ಆಗಿರ್ಬೋದು, ಒಂದು ಸೌಂಡ್ ಕ್ರಿಯೇಟ್ ಮಾಡಿ ಆಮೇಲೆ ಒಂದು ಥಿಯೇಟರ್ ಫುಲ್ ಆದಂತ ಒಂದು ಸಿಚುವೇಶನ್ ಕಾಣಲಿಲ್ಲ. ಬಟ್ ಅಪ್ಪು ಸರ್ ಅವರ ಅಪ್ಪು ಸಿನಿಮಾ ರಿಲೀಸ್ ಆದ್ಮೇಲೆ ಆ ತರ ಒಂದು ಸಿಚುವೇಶನ್, ಅಂದ್ರೆ ಥಿಯೇಟರ್ಗೆ ಜನ ಬಂದಂತ ಒಂದು ಸಿಚುವೇಶನ್ ನಾವು ಅಪ್ಪು ಸರ್ ಅವರ ಅಪ್ಪು ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಿದ್ವಿ. ಇವಾಗ ತಾನೇ ಯಕ್ಕ ಸಿನಿಮಾದ ಒಂದು ಸಾಂಗ್ ವಿಚಾರ ಬರೋದಾದ್ರೆ, ಜಾಕಿ ಸಿನಿಮಾದಲ್ಲಿ ಏನು ಪುನೀತ್ ರಾಜ್ಕುಮಾರ್ ಸರ್ ಅವರ ಯಕ್ಕ ರಾಜಾರಾಣಿ ಅನ್ನೋ ಒಂದು ಸಾಂಗ್ ಇದೆಯಲ್ಲ, ಅದೇ ತರ ಒಂದು ಸಾಂಗ್ ನ ಈ ಸಿನಿಮಾದಲ್ಲಿ ಇದೆ ಅಂತ ಅನ್ಕೋಬಹುದು. ಆ ತರದ ಒಂದು ಸಾಂಗ್ ನ ನಾವು ಈ ಸಾಂಗ್ ಅಲ್ಲಿ ನೋಡ್ದಂಗ ಅನಿಸ್ತು. ಟೈಟ್ಲ್ ಕೂಡ ಯಕ್ಕ ಅಂತ ಇದೆ. ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಯಕ್ಕ ರಾಜಾರಾಣಿ ಅನ್ನೋ ಸಾಂಗ್ ಇದೆಯಲ್ಲ, ಜಾಕಿ ಸಿನಿಮಾದಲ್ಲಿ ಆ ತರದ ಒಂದು ಸಾಂಗ್ ನ ಒಂದು ಟೈಟ್ಲ್ ಈ ಸಿನಿಮಾದ ಟೈಟ್ಲ್ ಯಕ್ಕ ಅನ್ನೋದು. ಯಕ್ಕ ಅನ್ನೋದು ಏನಪ್ಪಾ, ಒಂದು ಇಸ್ಪೇಟ್, ಒಂದು ಜೂಜ ಆಡೋ ಒಂದು ಏನು ಒಂದು ಇದೆ ಇದೆಲ್ಲ ಅಥವಾ ಆ ತರದ ಒಂದು ಸೀನ್ ನ ಈ ಸಿನಿಮಾದ ಒಂದು ಸಾಂಗ್ ಅಲ್ಲಿ ನೋಡಬಹುದು. ಯಕ್ಕ ಸಿನಿಮಾದ ಒಂದು ಸಾಂಗ್ ಅಲ್ಲಿ ಯಕ್ಕ ಮಾರ್ 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 ಯಕ್ಕ ಮಾರ್ ಮಾರ್ ಅನ್ನೋ ಸಿನಿಮಾದ ಒಂದು ಸಾಂಗ್. ಸೇಮ್ ಯಕ್ಕ ರಾಜಾರಾಣಿ ಅನ್ನೋ ಸಾಂಗ್ ನ ನೋಡ್ದಂಗ ಅನಿಸ್ತು. ಅಂದ್ರೆ ಮ್ಯೂಸಿಕ್ ವಿಚಾರಕ್ಕೆ ಬರೋದ್ರೆ ಮ್ಯೂಸಿಕ್ ಕೂಡ ತುಂಬಾ ಚೇಂಜ್ ಇದೆ, ಲಿರಿಕ್ಸ್ ಕೂಡ ತುಂಬಾ ಚೇಂಜ್ ಇದೆ. ಬಟ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಪರ್ಫಾರ್ಮೆನ್ಸ್ ಮತ್ತೆ ಆ ತರ ಒಂದು ಗ್ರೂಪ್ ಡ್ಯಾನ್ಸ್ ನ ಈ ಸಿನಿಮಾದ ಒಂದು ಸಾಂಗ್ ನಲ್ಲಿ ನೋಡ್ದಂಗ ಅನಿಸ್ತು. ಸ್ನೇಹಿತರೆ, ಈ ಸಿನಿಮಾ ಜೂನ್ 6ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ನಿರ್ದೇಶಕರು ಬಂದ್ಬಿಟ್ಟು ರೋಹಿತ್ ಪದಕಿ ಅವರು, ಸಿನಿಮಾದ ನಿರ್ಮಾಪಕರು ಬಂದ್ಬಿಟ್ಟು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಮತ್ತೆ ಸಿನಿಮಾದ ಸಂಗೀತ ನಿರ್ದೇಶಕರು ಬಂದ್ಬಿಟ್ಟು ಚರಣ್ ದಾಸ್ ಅವರು. ಆ ಸಿನಿಮಾ 6ನೇ ತಾರೀಕು, ಅಂದ್ರೆ ಜೂನ್ 6ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇರೋದು. ಸ್ನೇಹಿತರೆ, ಒಂದು 2 ತಿಂಗಳಿಂದ ಕೂಡ ಯಾವುದೇ ಒಂದು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ಲಿಲ್ಲ. ರಿಲೀಸ್ ಆದ್ರೂ ಒಂದು ರಿಲೀಸ್ ಆದಂಗೆ ಒಂದು ಸಿಚುವೇಶನ್ ಕೂಡ ಒಂದು ಕ್ರಿಯೇಟ್ ಆಗ್ಲಿಲ್ಲ. ಆ ತರದ ಒಂದು ಸೌಂಡ್ ಕೂಡ ಕ್ರಿಯೇಟ್ ಮಾಡಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾದ ಒಂದು ಕೆಲವೊಂದು ಅಪ್ಡೇಟ್ ಮತ್ತೆ ಟೀಸರ್ ಮತ್ತೆ ಟ್ರೈಲರ್ ಈ ತರದ ಒಂದು ಅಪ್ಡೇಟ್ ಬಂದಾಗ ಮತ್ತೆ ಸಿನಿಮಾ ಕೂಡ ರಿಲೀಸ್ ಆದಾಗ ಒಂದೊಳ್ಳೆ ಕಂಟೆಂಟ್ ಮತ್ತೆ ಒಂದೊಳ್ಳೆ ಒಂದು ಸಾಂಗ್ ಹಿಟ್ ಆದ್ರೆ ಸಿನಿಮಾದಲ್ಲಿ ಆ ತರ ಒಂದು ಸಿನಿಮಾ ನೋಡೋಕೆ ಥಿಯೇಟರ್ಗೆ ಸುಮಾರು ಜನ ಬರ್ತಾರೆ ಅಂತ ಹೇಳ್ಬೋದು. ಆ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋಕೆ ಈ ಸಾಂಗ್ ಇದೆ ಅಂತ ಹೇಳ್ಬೋದು. ಈ ಸಾಂಗ್ ಚರಣ್ ದಾಸ್ ಅವರ ಒಂದು ಮ್ಯೂಸಿಕ್ ಗೆ ತುಂಬಾ ಒಂದು ದೊಡ್ಡದಾಗಿ ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಆ ತರದ ಒಂದು ಸಾಂಗ್ ಇದರಲ್ಲಿ ಇದೆ ಅಂತ ನೋಡ್ದಂಗ ಅನಿಸ್ತು. ಆ ತರ ಸಾಂಗ್ ಇದೆ. ಈಗಿನ ಒಂದು ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸಾಂಗ್ ಕೂಡ ಹಿಟ್ ಆದ್ರೆ ಆ ಸಿನಿಮಾ ನೋಡೋಕೆ ಒಂದು ಫ್ಯಾನ್ಸ್ ಕೂಡ ತುಂಬಾ ಒಂದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಸಿನಿಮಾದ ಒಂದು ಸಾಂಗ್ ಬಗ್ಗೆ ಅಪ್ಡೇಟ್. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕನ್ನಡ ಸಿನಿಮಾದ ಒಂದು ಟೀಸರ್ ಮತ್ತೆ ಟ್ರೈಲರ್ ಮತ್ತೆ ಒಂದು ಅಪ್ಡೇಟ್ ಬಂದ್ರೆ ಅದು ಕೂಡ ವಿಡಿಯೋ ಮಾಡಿರ್ತೇನೆ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.